ಈಗ ನಾನು ಇಲ್ಲಿ ತೋರಿಸ್ತಾ ಇರೋ ಸೀನು ರಾಧಾಂದು ಮದುವೆ ಆಗೈತಿ. ಆಕಿನ್ನ ಗಂಡ ಮನೆಗೆ ಅವತ್ತ ಕರ್ಕೊಂಡು ಹೋಗ್ಯಾರ. ಇವರೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾರ. ಅಂದ್ರೆ ಮದುವೆ ಮುಗಿಸ್ಕೊಂಡು ಕಲ್ಯಾಣ ಮಂಟಪದಿಂದ ಮನೆಗೆ ಬಂದಿರೋ ಸೀನ್ ತೋರ್ಸಕತ್ತೀನಿ. ಮತ್ತೆ ಯಾರು ಕನ್ಫ್ಯೂಸ್ ಆಗ್ಬೇಡ್ರಿ, ಮದ್ವಿದೆಲ್ಲ ಸೀನ್ ತೋರ್ಸಕ್ಕೆ ಹೋಗಿಲ್ಲ, ಯಾಕಂದ್ರೆ ಮದುವೆ ಆಗುತ್ತೆ ಅಂತ ಹೇಳಿ. ಅದು ಆದಮೇಲೆ ಏನೇನು ಮಗಳನ್ನ ಕಳಿಸಿ ಬಂದಮೇಲೆ ಆಗ್ತಾ ಇರೋ ಸೀನು. ಅವು ಎಂಥವು ಬಿಡ್ಬೇಯವ. ಅಲ್ಲ ನಮಗೆ ಹೇಳಾರೆ ಹೇಳ್ಬೇಕ, ಹಿಂಗೆ ಅವತ್ತ ಕರ್ಕೊಂಡು ಹೋಗಿವಂತಂದು ಕರ್ಕೊಂಡು ಹೋಗೇ ಬಿಟ್ವು. ಅಯ್ಯೋ ಸರೋಜಾ, ಸಮಾಧಾನ ಮಾಡ್ಕೋ. ಏನು ಹಿಂಗೆ ಹತ್ರಿ ಏನಂತಾರ ಅದಕ್ಕೆ? ಏನಾಗಲ್ಲ ಬಿಡವ, ಸಮಾಧಾನ ಮಾಡ್ಕೋ. ಅಲ್ಲ ಈಗ ಮತ್ತೆ ವಾಪಸ್ ಬರ್ತಾಳಲ್ಲ, ಮತ್ತೊಂದು 4 ದಿನ ಬಿಟ್ಟು ಬರ್ತಾಳ, ಮತ್ತೆ ಹೋಗೋದು ಬರೋದು ಮಾಡ್ತಾಳ. ಯಾಕೆ ಹಂಗೆ ಅಳಕತ್ತಿದಿ? ಸಮಾಧಾನ ಮಾಡ್ಕೋ. ಯಾವಾಗನ ಹಾಕನಾಕದೋ ಬಿಡ್ಬೆ, ಗನ ಹಾಕನಾಕದೋ. ಅದಕ್ಕೆ ನಾನು ಮತ್ತೆ ಮನೆ ಮುಂದೆ ಯಾರು ಇರೋದಿಲ್ಲ ಅಂತ ಲಗು ಬಂದೆವ. ಇಲ್ಲ ನಾನು ಮತ್ತೆ ಅಕ್ಕಿನ ಕಳ್ಸೋವರೆಗೂ ಇರ್ತಿದ್ದೆ. ಈಗ ಫೋನ್ ಹಚ್ಚಿ ಮಾತಾಡ್ತೀನಿ ತಗೋ. ಅದು ಎಂಥದ ವಿಡಿಯೋ ಕಾಲ್ ಅಂತಾರಲ್ಲ ಶಿವಾನಿ, ಮಾಡಿ ಕೊಡಯವ, ಮಾತಾಡ್ತೀನಿ. ಕೆತ್ರ ನಾನು ನನ್ನ ಮೊಮ್ಮಗಳನ್ನ ನಿಂತು ಕಳಿಸಿ ಬರಲಿಲ್ಲ ನೋಡು, ನಾನು ಹಂಗಾದೀನಿ. ಹ್ಞೂ ಅಮ್ಮ, ಮಾಡಿಕೊಡ್ತೀನಿ. ಏನಾಗೈತ ಲಕ್ಷ್ಮಿ? ಯಾಕೆ ಶಿವಾನಿ ಮುಂಜಾನೆ ನೋಡತ್ತೀನಿ, ಯಾಕೆ ಸಪ್ಪ ಐತಿ ಹುಡುಗಿ? ಅಲ್ಲ ಮದುವೆಗೂ ಚಂದಾಗ ತಯಾರಾಗಿ ಓಡಾಡಲಿಲ್ಲ, ಏನಿಲ್ಲ. ಏನಾತ? ಏನಿಲ್ರಿ, ಆಕಿ ರಾಧಕ್ಕನ್ನ ಭಾಳ ಹಚ್ಕೊಂಡಿದ್ಲಲ್ಲ, ಅದಕ್ಕೆ ಆಕಿಗೆ ಮತ್ತು ತ್ರಾಸಾಗೈತೆ ಅಷ್ಟೆ. ಏನಿಲ್ಲ ತೋರಿ, ಈಗ ಫೋನ್ ಕೊಡ್ತೀನಿ ರೀ ನಂದು, ನೀವು ಹಚ್ಚಿ ಮಾತಾಡುವಂತ್ರಿ ಅಂತ ರಾಧಕ್ಕನ ಜೊತೆಗೆ. ಮತ್ತು ಹುಡುಗಿ ಜೊತೆ ಯಾರು ಹೋದ್ರಿ ಈಗ? ರತ್ನಾತಿಗೆಮ್ಮ ಹೋಗ್ಯಾರ್ರಿ. ಆಮೇಲೆ ಆಕಿ ಬಂದಿದ್ಲಲ್ಲ ಸೌಮ್ಯವ, ಆಕಿ ರತ್ನಾತಿಗೆಮ್ಮ ಹೋದ್ರಿ. ಮತ್ತು ಒಬ್ರು ಯಾರ ಗಂಡು ಮಕ್ಕಳು ಇರ್ಬೇಕಂತಂದು ನಮ್ಮ ಸೌಮ್ಯವನ ಗಂಡನ್ನು ಕಳಿಸಿದೆ. ಹಾಂ, ನಿನ್ನ ಗಂಡನ ತಂಗಿ ಗಂಡ ಹೋದ್ರನ? ಹ್ಞೂ ರೀ. ಅದ ಪಾಪ ನಿನ್ನ ಗಂಡನು ಅನಾಥ, ಯಾರು ಇಲ್ಲ ಅಂದಿದ್ದ, ಆಯ್ಕೋಬೇಕು ಪಾಪ. ಚಿಕ್ಕಪ್ಪನ ಮಗಳ ಏನ ಅಂದಿದ್ದಲ್ಲ? ಹ್ಞೂ ಬೇಯವ್ವ, ಚಿಕ್ಕಪ್ಪನ ಮಗಳ ಅಂತ. ಇವ್ರಿಗೆ ಎಲ್ಲಿ ಸ್ವಂತ ಅಣ್ಣ ತಮ್ಮಗಳು ಬರ್ಬೇಕು, ಮೊದ್ಲ ಅನಾಥರ. ರತ್ನ ಹೋದ್ಲನ ಹಾಗಾದ್ರೆ? ಆತು ಬಿಡು, ರತ್ನ ಹೋಗ್ಯಾಳಂದ್ರೆ ಚಿಂತಿಲ್ ತಗ. ಮಾತಾಡೋಕ್ಕೆಲ್ಲ ಆದ್ರೆ ಚಿಂತೆ ಅಂತ ಇಲ್ಲಲ್ಲ, ನೋಡ್ಕೊಂತಾಳೆ ಹುಡುಗಿದ ಏನು ಬೇಕು ಏನು ಬೇಡ, ಆಕಿ ಜೊತೆಗೆ ಇರ್ತಾಳೆ. ಆತು ಸಾಕು ಬಿಡವ. 3 ಸಂಜೆಲೆ ಮುತ್ತೈದು ಹೆಂಗಸ್ರು ಹಂಗೆ ಹಾಕ್ಬಾರ್ದು. ಎಲ್ಲದಾನ ನಿನ್ನ ಗಂಡ ಎಲ್ಲದಾನ? ಅವರು ಹೋದ್ರು ಊರಿಗೆ. ಓಕಿನ ಊರಿಗೆ ನನಗೆ ಸಮಾಧಾನ ಇಲ್ಲ ಅಂತಂದು. ಅಯ್ಯ, ಒಬ್ಬತ್ತನ್ನ ಯಾಕೆ ಕಳಿಸಿದೆ? ಇಲ್ಲೇ ಕರ್ಕೊಂಬರ್ಬೇಕಿಲ್ಲ? ಅಲ್ಲೂ ಬಿಟ್ಟು ಬಂದು ಭಾಳ ದಿನ ಆಗಿತ್ತಲ್ವೇ ಅವ್ವ, ಮನೆ ಮುಂದೆ ಯಾರೂ ಇಲ್ಲ. ಅದಕ್ಕೆ ಅವ್ರು ಮತ್ತೆ ನೀವು ಅದನ್ನ ಮಾತಾಡ್ತೀರಿ, ನಂಗೆ ಸಮಾಧಾನ ಆಗಲ್ಲ, ನಾವು ಊರಕ್ಕೆ ಹೋಗಿ ಬರ್ತೀನಿ ಒಂದಿಟ್ಟು ಅಂತಂದು ಹೋದ್ರು ಅವ್ರು ಊರಕ್ಕೆ. ನಡ್ರವ, ಒಂದಿಟ್ಟು ಪಟ ಕಸ ಅಂದ್ರಿ. ಏಟತ್ತಾತ ಭಾಳ ತಾತನ ಹುಡುಗಿ ಹೋಗಿ? ಆಗಲೇ 2 ತಾಸು ಆತ್ರಿ ಎತ್ತೀರ. ನಡ್ರಿ, ಬಡ ಕಸ ಅಂದ ದೇವ್ರ ಮುಂದೆ ದೀಪ ಹಚ್ಚಿ ಒಂದಿಟ್ಟು ಚಾಕಿಡ್ರಿ. ಇವರಿಬ್ರು ಎಲ್ಲೋಗ್ಯಾರ ಅಣ್ಣ ತಮ್ಮ? ಮಲ್ಲಣ್ಣ ಅಲ್ಲೇ ಅದನ್ನು ಕಲ್ಯಾಣ ಮಾಡ್ದಾಗ ದೊಡ್ಡಣ್ಣ ಬಂದಾನ, ನಮ್ಮನ್ನು ಕರ್ಕೊಂಡು ಬಂದ ಒಳಗೆ ಬರ್ತಾನೆ. ಹೌದಾ? ಆತ ನಡಿಯವ. ಲಕ್ಷ್ಮಿ, ಆಕೆ ರತ್ನಾನೂ ಇಲ್ಲ, ಹೋಗು ನೀ ಸಮಾಧಾನ ಮಾಡ್ಕೋ ಸರೋಜ. ಅಷ್ಟು ಅಳ ಚಲೋ ಅಲ್ಲ. ಈಗ ಇನ್ನು ನಮ್ಮ ಕಾಲದಾಗ ಆದ್ರೆ ಫೋನ್ ಇದ್ದಿದ್ದಿಲ್ಲ, ಪತ್ರ ಬರಿಬೇಕು. ಪತ್ರ 15 ದಿನಕ್ಕೆ ಹೋಗಿತ್ತು, 8 ದಿನಕ್ಕೆ ಹೋಗಿತ್ತು, ತಿಂಗ್ಳಿಗೆ ಹೋಗಿತ್ತು. ಉತ್ತರ ಬರೋವರೆಗೂ ಕಾಯದ ನಾವು. ಅವಾಗ ನಿಂಗೆ ಏನಿಲ್ಲವ. ಇವಾಗ ಬೇಕಂತಂದ್ರೆ ಅದು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ಒಂದಿಟ್ಟು ಸಮಾಧಾನ ಮಾಡ್ಕೋ. ಇನ್ನೊಂದು 4 ದಿನಕ್ಕೆ ಬರ್ತಾಳ, ಸಮಾಧಾನ ಮಾಡ್ಕೋ. ಹೋಗು, ಕೈಕಾಲು ಮುಖ ತಗೋ ಹೋಗು. ಶಿವಾನಿ, ನೀವು ಒಳಗಿಂದ ಹೊರಗೆ ಓಟು ಕಸ ಅನ್ಕೊಂಬಾರವ. ದೀಪ ಹಚ್ತಾಳೆ ಮುಖ ತಕೊಂಡು. ಶಿವಾನಿ, ಅಮ್ಮ ಏನ್ರ ಅಂದೇನ? ಇಲ್ಲಡ ಶಿವಾನಿ, ನನ್ನ ಕೈಯಾಗ ಹೊಡ್ಸೋಣ ಕೆಲಸ ಮಾಡಬೇಡ. ಹೋಗು, ಬಡ ಕಸ ಅನ್ನ ಒಳಗಿಂದ ಹೊರಗೆ. ಅದನ್ನ ಹೇಳಿದ್ ನಿಮ್ಮಮ್ಮ. ಏನಾಗ್ತ ಬೇ ಲಕ್ಷ್ಮಿ? ಯಾಕೆ ಹಂಗದಾಳಾಕಿ? ಏನಿಲ್ಲ ಅಡ್ರಿ ಎತ್ತೀರ, ನಾ ಎಲ್ಲ ಹೇಳೀನಿ ಅಂತಾಳಂತವ್ರಿ. ನೀವು ಹೋರಿ ಕೈಕಾಲು ಮುಖ ತಕೋರಿ. ನೀವು ಹೋಗುವ ಸರೋಜಾ, ಹೋಗು, ಚಾಕಿಡ್ತೀನಿ ನಾನು. ಹೋದಿಯಮ್ಮ. ಅನ್ನ ಹೋಗುವ. ಶಿವಾನಿ, ನೀನು ಅನ್ನ ಯವ್ವ. ಮೊದ್ಲ ನಿಮ್ಮ ಅಕ್ಕ ಇರ್ತಿದ್ಲ, ಆಕೆಲ್ಲ ನಿಮ್ಮ ಅವನ ಕೈಯಾಗ, ನಿಮ್ಮ ಸಣ್ಣವನ ಕೈಯಾಗ, ಎಲ್ಲರ ಕೈಯಾಗ ಓಡಾಡ್ತಿದ್ಲ. ಮತ್ತು ಈಗ ನೀನು ಸಣ್ಣ ಹುಡುಗಿಯಾಗ ಎಲ್ಲ ಮಾಡ್ಬೇಕವ, ಕಲಿಬೇಕು ನೀನು ಎಲ್ಲ ಕೆಲಸನೂ. ಕಲಿತಾಳ್ರಿ ತೀರ, ಕಲಿತಾಳ್ರಿ. ಕಲೀಲಿಲ್ಲ ಅಂದ್ರೆ ಹೆಂಗ್ರಿ? ಬಿಡ್ಬೇಕಲ್ರಿ. ಇನ್ನೊಂದು 2 ವರ್ಷಕ್ಕೆ ಅಕ್ಕಿದು ಮದುವೆ ಮಾಡೋದಾರಿ. ಯಾಕ ನಿನ್ನ ಮಗಳು ಓದಕ್ಕೆ ಒಳ್ಳಂತಾನೆ? ಯವ್ವ, ಏನು ಓದ್ತಲ್ಲ ಬಿಡ್ಬೇವ. ಯಾಕೆ ಓದಕ್ಕೆ ಮನಸ್ಸಿಲ್ಲ, ಏನಿಲ್ಲ, ಒಳ್ಳೆಂದಾಳ. ಅದಕ್ಕೆ ಇನ್ನೊಂದು 2-3 ವರ್ಷ ಬಿಟ್ಟು ಮದುವೆ ಮಾಡ್ಬಿಡೋಣ ಅಂತ ಅನ್ನಕತ್ತೀವಿ. ಆತು, ನಾ ಮಾತಾಡ್ತೀನಿ ಅಂತ. ಈಗ ಮೊದ್ಲು ಇದು ರಾಧಾವಂದೆಲ್ಲ ಗಲಾಟೆ ಮುಗಿಸೋಣ್ರಿ, ಆಮೇಲೆ ಉಡುನ್ರಿ ಅಂತ. ಆತಪ್ಪ, ಹಂಗ ಮಾಡಿ. ಏನು ನಿಂತ್ಕೊಂಡಲ್ಲ ಶಿವಾನಿ? ಹೋಗು ಕಸ ಅನ್ನ. ಹ್ಞೂ ಅವ್ವ. ಚೊಲತ್ನಂಗೆ ಚಾ ಮಾಡು. ತಲಿ ಚಿಟಿ ಅನ್ನಕತ್ತತಿ. ಮದುವೆ ಮನ್ಯಾಗ ಗಲಾಟಿ ಅದು ಇದು ಓಡಾಡಿದ್ದು, ಹೊರತುಂಬ ಕೂಳಿಲ್ಲ, ಏನಿಲ್ಲ. ಚಂದಾಗ ಚಾ ಮಾಡು. ಒಂದಿಟ್ಟು ಪುಡಿ ಜಾಸ್ತಿ ಹಾಕಿ ಸ್ಟ್ರಾಂಗ್ ಮಾಡು. ನಂಗೆ ಒಂದು ಲೆಸ್ ಮಾಡವ. ನಂಗೆ ಬೇಡ. ನಂಗೆ ಯಾಕೆ ಮದುವೆ ಮನ್ಯಾಗ ಏನೇನು ಸ್ವೀಟು ಪಾಠ ತಿಂದೀನಿ, ಯಾಕೆ ತಲೆ ಒಂದು ದಿಮ್ಮನತ್ತ. ನಂಗೆ ಲೆಸ್ ಮಾಡಿ ಚಾ.
ಊರಿ ಎತ್ತೇರು ಮೊದ್ಲ ನಿಮಗೆ ಲೆಸ್ ಮಾಡಿಕೊಟ್ಬಿಡ್ತೇನೆ, ಆಮೇಲೆ ಅಷ್ಟ್ರಿಗೂ ಸಕ್ಕರೆ ಹಾಕಿ ಮತ್ತೆ ಕುದಿಸ್ತೇನೆ ಅಂತವ್ರಿ. ಆತು. ಯಾಕಲ್ಲ ಏನಾರ ಆತನ? ಯಾಕೆ ಹಂಗಂತಿ? ಇಲ್ಲ, ನಾನು ನೋಡಕತ್ತೀನಲ್ಲ ಮದುವೆ ಮನ್ಯಾಗ ನಿನ್ನೆ ಸಂಜೆ ಮುಂದಿಂದ ನೋಡತ್ತೀನಿ ನಾನು. ನಿನ್ನ ಹೆಂಡ್ತಿನೂ ಸಪ್ಪಗದಾಳ, ನಿನ್ನ ಮಗಳು ಸಪ್ಪಗದಾಳ, ನೀನು ಸಪ್ಪಗದಿದ್ದಿ. 3 ಮಂದಿ ಒಂದು ಹತ್ರ ಸುಮ್ಮ ಕುಂದಿರ್ತೀರಿ. ಯಾಕೆ ಏನಾರ ಆಗೈತ? ಏನು ನನ್ನ ಮುಂದೆ ಹೇಳಾರ್ದಂಥದ್ದು? ಅಯ್ಯವ್ವ, ನಿನ್ನ ಮುಂದೆ ಹಂಗೇನಾರ ಇದ್ರೆ ನಾ ಹೇಳೋದಿಲ್ಲ ಅಂಬೆ, ಹಂಗೇನಿಲ್ಲ ತಗೋ. ಏನಪ್ಪ ಏನ ನೋಡು, ನನಗೂ ಸುಸ್ತಾಗಿದಪ್ಪ ಯಪ್ಪ. ಮದುವೆ ಮನೆ ಅಂದ್ರೆ ಸುಮ್ಮನೆ ಅಲ್ಲಿ ನೋಡು, ರತ್ನ ಹೋಗ್ಯಾಳಂತ ನೋಡು. ಮತ್ತೆ ಯಾವತ್ತು ಕರ್ಕೊಂಬರ್ತಾರ ಏನು ಅದು ಒಂದಿಟ್ಟು ವಿಚಾರ ಮಾಡಿ ಫೋನ್ ಮಾಡಿ. ಮೊದ್ಲ ಈಕಿ ನಮ್ಮ ಸರೋಜವ್ವ ಅಳಕತ್ತಾಳ, ಮಗಳು ಬಿಟ್ಟು ಬಂದಿದ್ದಕ್ಕೆ. ಅದು ಒಂದ ಕೂಸು, ಅದಕ್ಕೆ ಒಂದಿಟ್ಟು ವಿಚಾರ ಮಾಡ್ಕ್ಯಾತಮ್ಮ. ನಾನು ಒಂದಿಟ್ಟು ಅಡ್ಡಕ್ಕಿನಿ ಚಾ ಕುಡಿದು ಮತ್ತೇನ್ರ ಮಾಡಿದ್ರೆ ಅದು ನೋಡೋಣಂತ. ಯವ್ವ ಸಾಮಾನು ಓಸು ಹಿಂಗೆ ಮುನ್ಸಿನಿ, ಮತ್ತು ನೀವು ಬರತ್ಲಿಗೆ ನಾ ಒಂದಿಟ್ಟು ಏನರ ಮಾಡೋಣ ಅಂತಂದು ಚಿತ್ರಾನ್ನೂ ಉಳ್ಳಾಗಡ್ಡಿ ಹೆಚ್ಚಿಟ್ಟಿನಿ ಚಿತ್ರಾನ್ನ ಮಾಡೋಕೆ. ಈಗ ಒಗ್ಗರಣೆ ಹಾಕ್ಬಿಡ್ತೀನಿ ಉಣ್ವಂತ್ರಂತ. ನಾ ಹೋಗಿ ಏನು ತೊಗೊಂಬರ್ತೀನಿ, ಇನ್ನೊಂದಿಟ್ಟು ಕಾಯಿಪಲ್ಲೆ, ಬೇರೆ ಏನೂ ಇಲ್ಲ. ಮತ್ತು ನೀನು ರಾತ್ರಿಗೆ ಚಪಾತಿ ಪಪಾತಿ ಮಾಡ್ತೀಯನ ಅಂತ. ಯವ್ವ ನಿನ್ನ ಜೊತೆಗೆ ಮಾತಾಡತ್ತೀನಿ, ಸುಮ್ಮನೆ ಮಕ ನೋಡ್ಕೊಂಡು ನಿಂತಿಯಲ್ವೇ? ಏನು ಮಾಡ್ಲಪ್ಪ, ಏನು ಮಾತಾಡ್ಲಿ ಹೇಳು? ಏನಾತ್ ಬೇವ? ನೀ ಹೇಳಪ್ಪ, ಕರೆ ಹೇಳ. ಮೊದ್ಲ ಹೇಳ್ತೀನಿ ನಾನು ನಿನಗೆ. ಇದ್ದಕ್ಕಿದ್ದಂಗೆ ಅಲ್ಲಿ ಒಂದು ಗೇಣ ಇರಲಿ ತುಂಡ ಇರಲಿ ಏಟ ಇರ್ವಲ್ದಕ್ಕ, ಅದನ್ನೆಲ್ಲ ಬಿಟ್ಟು ಇಲ್ಲಿಗೆನ ಬಂದು ಇರಾಕ. ಅದು ಈ ಸಣ್ಣ ಮನ್ಯಾಗ, ನಮ್ಮದು ಅಲ್ಲಿ ಸಣ್ಣ ಮನಿನ ಐತಿ ಬಿಡು, ಇದಾದ್ರೂ ಏನು ದೊಡ್ಡದಲ್ಲ, ಇದಾದ್ರೂ ಮಣ್ಣಿನ ಮನಿನ. ಇಂಥ ಮನ್ಯಾಗ ಇರಾನ ಅಂತಂದು ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದು ಯಾಕೆ ಅನ್ನೋದು ಹೇಳಿ ಫಸ್ಟ್ ನನಗೆ. ಅದು ಯಾಕನ್ನೋದು ನನಗೆ ಗೊತ್ತಾಗಬೇಕು. ಅಪ್ಪ ಹೇಳಿದ್ನಲ್ಲ, ಈಗ ನಾನು ಗ್ಯಾರೇಜ್ ಹಾಕಿನಿ, ಮತ್ತು ಅದು ಗ್ಯಾರೇಜ್ ಎಲ್ಲ ನಡೆಯಕತ್ತೈತಿ ಚಲೋತ್ನಿಂಗಿ. ಮತ್ತು ನಾನು ಅಲ್ಲಿಂದ ಇಲ್ಲಿ ಓಡಾಡತ್ಲೆ ಬಸ್ಸಿಗೆ ಚಾರ್ಜ್ ಹಿಡ್ದಾಗ್ತೈತೆ ಅಂತನ, ತಿಂಗಳ ದುಡ್ದಿದ್ದೊಟ್ಟು ಅಲ್ಲಿ ಹೋಗುತ್ತಂತನ ಮತ್ತು ಮನೆ ಮಾಡಿಬಿಡುನ್ರಿ. ಅದ ಬಾಡಿಗೆನ ಇಲ್ಲಿ ಕೊಟ್ರು ಕೊನೆಗೆ ಊಟದಕ್ಕೆ ನನಗೆ ಸರಿ ಆಕೈತಿ. ಊಟದ ರೊಕ್ಕ ಉಳಿತೈತೆ ಅಂತ ಹೇಳಿಲ್ಲ. ಬಾಯಿ ಬಿಟ್ರ ಸರಿ. ಈಗ ಏನು ನಮ್ಗೇನು ವಿಷಯ ಗೊತ್ತಾಗಿಲ್ಲ ಅಂತ ಮಾಡಿಯೇನ? ಅವ ಅದಾನಲ್ಲವ ಗೌಡ, ಹಾಳದ ದರಿದ್ರ ಗೌಡ, ಮನಿಗೆ ಕರೆಸಿ ನಿನ್ನ ಮಗನ್ನ ನಿನ್ನ ಕತ್ತರಿಸಿ ನಾಯಿಗೆ ನರಿಗೆ ಹಾಕಿಬಿಡ್ತೀನಿ ನಾನು ಅಂತ ಹೆದರ್ಸ್ತಾನ. ಏನು ನಡ್ಸಿ ನೀನು ರಾಮು? ಅಪ್ಪ ನಾನೇನು ನಡೆಸಿಲ್ಲ ಕರೆನ, ನಂಗೆ ಅದು ವಿಷಯ ಗೊತ್ತಿಲ್ಲ. ಅಂದ್ರೆ ಅದು ನನ್ನ ಮೇಲೆ ಆಣೆ ಇಟ್ಟು ಹೇಳ ರಾಮ, ನೀನು ನನ್ನ ಮೇಲೆ ಆಣೆ ಇಟ್ಟು ಹೇಳಿ ಹೇಳ್ತೀನಿ ನಾನು. ಅವ್ವ ಅಂದ್ರೆ ಶಿವಾನಿ ನಾನು ಇಷ್ಟಪಡಕತ್ತಿದ್ವಿ, ಅದು ಅವ್ರ ಮಾವಿಗೆ ಗೊತ್ತಾಯ್ತು. ಭಾಳ ಪ್ರಯತ್ನ ಮಾಡಿ ನನಗೆ ಓಡಿಸ್ಬೇಕಂತ ಪ್ರಯತ್ನ ಮಾಡ್ದೆ. ನಾನು ಶಾಣೆ ತಂದಿಂದ ಊರು ಬಿಟ್ಟು ಇಲ್ಲಿಗೆ ಬಂದೆ ನಿಮ್ಮನ್ನು ಕರ್ಕೊಂಡು. ಆದರೆ ನಿಮ್ಮನ್ನು ಕರೆಸಿ ಅಂದಾರ ಅನ್ನೋದು ನಂಗೆ ಗೊತ್ತಿದ್ದಿದ್ದಿಲ್ಲ. ಕರ್ಸೋದಲ್ಲಪ್ಪ, ಕರ್ಸೋದಲ್ಲ. ನೀವು 3 ಮಂದಿ ಬದುಕಿರ್ಬೇಕು ಈ ಭೂಮಿ ಮ್ಯಾಗ ಅಂದ್ರೆ ಇನ್ನು ನಮ್ಮ ಸುದ್ದಿಗೆ ಬರಬೇಡ್ರಿ. ಏನೋ ಒಂದಿಟ್ಟು ಗಾಡಿ ಪಾಡಿ ಹೊಡ್ಯಾಕ ಕಲಿಸ್ಲಿ ಅಂತ ನಾವಂದ್ರೆ ಅಲ್ಲಲ್ಲ. ನಿನಗೆ ಸಣ್ಣಕ್ಕಿದ್ದಾಗಿದ್ದಾನು ನಾನು ಲಕ್ಷ್ಮಕ್ಕರ ಮನೆಗೆ ಹೋದ್ರೆ ತಂಗ್ಯಪ್ಪ ಅಂತಿದ್ದೆ. ಅದು ಯಾವಾಗಲೂ ನಿನಗೆ ಮ್ಯಾಗ ಮನಸ್ಸಾತ. ನೀವು ಯಾವಾಗ ಪ್ರೀತಿ ಮಾಡಿದ್ರಪ್ಪ? ಯವ್ವ ನಾನಲ್ವೇ, ಆಕೆ ಶಿವಾನಿನ ನಾನು ಹಿಂದೆ ಬಿದ್ದು ಪ್ರೀತಿ ಮಾಡು ಅಂತಂದ್ಲು. ನಾನೇನು ಪ್ರೀತಿ ಮಾಡ್ತೀನಿ ಅಂತ ಇನ್ನೂ ಏನು ಒಪ್ಕೊಂಡಿದ್ದಿಲ್ಲ. ಹಂಗೆ ಒಂದಿಟ್ಟು ಸಲಿಗೆಯಿಂದ ಮಾತಾಡೋದು, ಸಣ್ಣರಿದ್ದಾಗಿದ್ದ ಜೊತೆಗೆ ಬೆಳೆದಿವಂತಂದು ಒಂದಿಟ್ಟು ಓಡಾಡೋದು ಮಾಡಿದ್ವಿ. ಅದ ಅವ್ರ ಕಾಕಾಗ ಬೇಡ ರಾಮ, ಬೇಡ ಅಂತಾರ ಸವಾಸ್, ಬೇಡಪ್ಪ ಬೇಡ. ಹೇಳ್ತೀನಿ ನೋಡು, ಇದಾಕೊನೆ. ಈಗ ನೋಡು, ಆ ಮನಿನ ಮಾರ್ಬೇಕಾಗಿ ಪರಿಸ್ಥಿತಿ ಬಂದೈತಿ. ಮಾರದ? ಯವ್ವ ನಾ ಮಾರದ್ ಬೇಡ ಅಂದಿದ್ನಲ್ವೇ? ಬೇಡಪ್ಪ ಬೇಡ. ನಾನಂತೂ ವಾಪಸ್ ಊರಿಗೆ ಕಾಲಿಡ್ಲಾರೆ. ಇರೋ ಒಬ್ಬತನ ಮಗನ್ನ ಅನ್ಯಾಯವಾಗಿ ಆ ಹಾಳಾದ ದರಿದ್ರ ಗೌಡನ ಬಾಯಿಗೆ ನಿನ್ನ ನೂಕ್ಲಾರಪ್ಪ ನಾನು. ಬೇಡ, ನಿನ್ನನ್ನು ಕತ್ತರಿಸಿ ನಾಯಿನರಿಗೆ ಹಾಕ್ತೀನಿ ಅಂತ ನಾ ಮಾತಿದ್ದಿದ್ರೆ ಅದನ್ನ ಅಂತನವ. ಬೇಡಪ್ಪ ಬೇಡ. ನಿನಗೆ ಗೊತ್ತಿಲ್ಲ ಆ ಮಲ್ಲಯ್ಯಂದ, ನಿನಗೆ ಗೊತ್ತಿಲ್ಲ. ನೀಚ, ಪರಮ ನೀಚ. ಆತು ಬಿಡವ, ಅದನ್ನ ಯಾರು ತೋತಾರವ? ಒಂದು 2 ಲಕ್ಷ 3 ಲಕ್ಷಕ್ಕರ ಹೋಗುತ್ತಂತೀಯ? ಹೋದಟ್ಟಕ್ಕೆ ಹೋಲಿ ತಮ್ಮ, ಹೋದಟ್ಟಕ್ಕೆ ಹೋಲಿ, ಕೊಟ್ಟು ಬಿಡು. ಏನು ನಾನು ಹೇಳಿ ಬಂದೀನಿ, ಬಾಜು ಮನಿ ಮಲ್ಲಕ್ಕಗೆ ಹೇಳಿ ಬಂದೀನಿ, ಮಲ್ಲವ್ಗೆ ಹೇಳಿನಿ, ಆಕಿ ಶಂಕರವ್ಗೆ ಹೇಳಿನಿ, ಆಕಿ ಸೌಭಾಗ್ಯಗೆ ಹೇಳಿನಿ, ಹೇಳಿ ಬಂದೀನಿ. ಯಾರ ಇದ್ರು ಹೇಳ್ರು ಅಂತಂದು ಭಾಳ ಮಾಡಿ ಆಕೆ ಮಲ್ಲವನ್ನ ತೊಗೋತಾಳ ಕಾಂತೈತಿ. ಮತ್ತು 2 ಹುಡುಗಿನ ಕೂಡ ಹತ್ತೇವಲ್ಲ, ತೊಗೊಂಡ್ಲಂದ್ರೆ ಚಲೋ ಆಕೈತಪ್ಪ ಯಪ್ಪ. ಕೊಟ್ಬಿಡು. ಇನ್ನು ಬೇಡ, ಇನ್ನು ಅವ್ರ ಮನೆ ಸವಾಸನ ಮಾಡ್ಬಾರ್ದಮ್ಮ. ಕೈ ಮುಗಿತೀನಿ ನಿನಗೆ. ಇಲ್ಲವ ಹೋಗಲ್ಲ. ನಿಮಗೇನಾರ ಮಾಡಿದ್ರೆ ನಾನೇನು ಮಾಡಲಿ? ನನಗೂ ಧಮ್ಕಿ ಅದನ್ನ ಹಾಕ್ಯಾನ, ನೀನು ನಿಮ್ಮವ್ವ ನಿಮ್ಮಪ್ಪ ಚಂದಾಗಿರ್ಬೇಕಂದ್ರೆ ಊರು ಬಿಟ್ಟು ಹೋಗಂತಂದು. ಅದಕ್ಕೆ ನಿಮ್ಮ ಸಂಬಂಧನ ಊರು ಬಿಟ್ಟು ಬಂದೀನಿ. ನಿಮ್ಮ ಸಂಬಂಧ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆಕಿನ ಬಿಡಲ್ಲ ಇಲ್ಲವ, ನಿನಗೆ ಮಾತು ಕೊಡ್ತೀನಿ. ಆಕಿ ನಿನ್ನ ಕಣ್ಣಾರೇನು ಕಣ್ಣೆತ್ತು ನೋಡಲ್ಲ ನಾನು. ಇದ ಇರಲಿ,
ಇದ ಭಯ ಇರ್ಲಿ, ಇಲ್ಲ ಅಂದ್ರೆ 3 ಮಂದಿನೂ ನಾಯಿಗೆ ನರಿಗೆ ಆಹಾರ ಆಗ್ಬಿಡ್ತೀವಿ. ಏನು ಹೋಗ್ಬಿಡ್ತೈತಿ ನಮ್ಮ ವಂಶನ ನಿರ್ವಂಶ ಆಗೋಗ್ಬಿಡ್ತೈತಿ. ಹೆಸರು ಹೇಳಕ್ಕೆ ಯಾರು ಇರಲ್ಲಲ್ಲೋ ರಾಮ, ಅರ್ಥ ಮಾಡ್ಕೋ.